ಇವತ್ತು ನಾವು ಉಷ್ಣವಾಹಕದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಒಳ್ಳೆಯ ಉಷ್ಣವಾಹಕ, ಉಷ್ಣವಾಹಕ ಅಂದ್ರೆ ಏನು ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಉಷ್ಣವಾಹಕ ಅಂದರೆ ನಿಮಗೇನು ಗೊತ್ತಾ? ಉಷ್ಣವಾಹಕ ಅಂತಂದರೆ ಯಾವುದೇ ಒಂದು ವಸ್ತು ತನ್ನ ಮೂಲಕ ಉಷ್ಣವನ್ನು ಹರಿದು ಬಿಡುತ್ತೋ ಅದು ಉಷ್ಣವಾಹಕ. ಯಾವುದು ಒಳ್ಳೆಯ ಉಷ್ಣವಾಹಕ ಅಂತ ನಾವು ತಿಳ್ಕೊಳ್ಳೋಣ ಈಗ. ಇದಕ್ಕೆ ನಾವು ಬಳಸ್ತಾ ಇರೋದು ಕೆಲವು ಸಾಮಗ್ರಿಗಳು. ಇದೇನು? ವೆರಿ ಗುಡ್. ಇದು ಗುಂಡು ಸೂಜಿ. ಆಮೇಲೆ ನಾವು ಮೇಣವನ್ನು ಕೂಡ ಬಳಸ್ತಾ ಇದ್ದೀವಿ. ಮತ್ತೆ ಮ್ಯಾಚ್ ಬಾಕ್ಸ್. ವೆರಿ ಗುಡ್. ನೀವು ಮನೆಯಲ್ಲಿ ದೋಸೆ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ದೀರಾ? ಕಡಚಿಯನ್ನು ಈ ಥರ ನಾವು ಬಳಸ್ತಾ ಇರ್ತೀವಿ. ಕಡಚಿಯನ್ನು ಪದೇ ಪದೇ ಈ ಥರ ಮಾಡ್ತಾ ಇರ್ಬೇಕಾದ್ರೆ, ದೋಸೆ ತೆಗಿತಾ ಇರ್ಬೇಕಾದ್ರೆ ಏನಾಗುತ್ತೆ? ಕಡಚಿ ಬಿಸಿ ಆಗುತ್ತಾನೆ. ಬಿಸಿ ಏನಾಗುತ್ತೆ? ಅಲ್ಲಿ ಉಷ್ಣ ಏನಾಗುತ್ತೆ? ಕಡಚಿಗೆ ವರ್ಗಾವಣೆ ಆಗುತ್ತೆ. ವೆರಿ ಗುಡ್. ಸೊ ಕಡಚಿ ಏನಲ್ಲಿ ಒಂದು ಒಳ್ಳೆ ವಾಹಕ, ಉಷ್ಣವಾಹಕ. ಅದನ್ನು ನಾವು ಈಗ ಬೇರೆ ಬೇರೆ ನಮ್ಮಲ್ಲಿ ಲೋಹಗಳಿದ್ದಾವೆ. ಬೇರೆ ಬೇರೆ ಲೋಹಗಳು ಯಾವುವು? ಉಕ್ಕು, ಕಬ್ಬಿಣ. ನಾವಿಲ್ಲಿ ಒಂದು 3 ಲೋಹಗಳನ್ನು ಬಳಸ್ತಾ ಇದ್ದೀವಿ ಈ ಒಂದು ಪ್ರಯೋಗಕ್ಕೆ. ಇದರಲ್ಲಿ ನಾವು ಕಾಪರ್ ಅಂದರೆ ತಾಮ್ರ, ಇದು ಸ್ಟೀಲ್ ಉಕ್ಕು, ಇದು ಹಿತ್ತಾಳೆ. ಹಿತ್ತಾಳೆಗೆ ಬ್ರಾಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಈ 3 ಲೋಹಗಳನ್ನು ಈ ಥರ ಒಂದು ಮಾದರಿಯಲ್ಲಿ ಜೋಡಿಸ್ತಾ ಇದ್ದೀವಿ. ಕಾಪರ್, ತಾಮ್ರ, ಸ್ಟೀಲ್ ಉಕ್ಕು, ಆಮೇಲೆ ಬ್ರಾಸ್ ಹಿತ್ತಾಳೆ. ಅದನ್ನು ನಾವು ಈ ಒಂದು ಮೇಣದ ಮೂಲಕ ಈ ಗುಂಡು ಸೂಜಿಯನ್ನು ನಾವು ಈ ಥರ ಅಲ್ಲಿ ಜೋಡಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಲ್ಲ ಒಂದು ಕಡ್ಡಿಗಳಿಗೆ ನಾವು ಅದನ್ನು ಗುಂಡು ಸೂಜಿಯನ್ನು ಜೋಡಿಸ್ತೀವಿ. ಈ ಥರ ಅದನ್ನು ಜೋಡಿಸ್ಕೊಳ್ತೀವಿ. ಜೋಡಿಸ್ಕೊಂಡ್ಮೇಲೆ ಈ ಸಾರದೀಪದಿಂದ ನಾವು ಅದನ್ನು ಶಾಖವನ್ನು ಕೊಡ್ತೀವಿ. ಈಗ ನಾವೇನು ನೋಡಬೇಕಂದ್ರೆ ಯಾವ ಗುಂಡು ಸೂಜಿಗಳು ಇನ್ನು ನೋಡೋಣ ಏನಾಗುತ್ತೆ ಅಂತ. ನಾನೀಗ ಏನು ಮಾಡ್ತಾ ಇದ್ದೀನಿ? ಶಾಖವನ್ನು ಕೊಡ್ತಾ ಇದ್ದೀನಿ. ಸೊ ಗಮನಿಸಿ ಏನಾಗ್ತಾ ಇದೆ ಅಂತ. ನೋಡಿದ್ರ? ಮೊದಲು ಯಾವ್ದು ಬೀಳ್ತಾ ಇದೆ? ತಾಮ್ರ ಬೀಳ್ತಾ ಇದೆ. ಆಮೇಲೆ ಹಿತ್ತಾಳೆ ಬೀಳ್ತದೆ. ಆಮೇಲೆ ಸ್ಟೀಲ್ ಬೀಳ್ತಾ ಇದೆ. ಅಂದರೆ ಉಕ್ಕಿನಲ್ಲಿರುವಂತಹ ಒಂದು ಗುಂಡು ಸೂಜಿಯನ್ನು ಏನು ಜೋಡಿಸ್ತಿದ್ದೀವಿ ಅದು ಬೀಳ್ತಾ ಇದೆ. ಸೊ ಇದರಿಂದ ನಾವೇನು ತಿಳ್ಕೊತೀವಿ ಅಂತಂದರೆ ತಾಮ್ರ ಒಳ್ಳೆ ಉಷ್ಣವಾಹಕ. ಸೊ ನಿಮಗೆ ಉಷ್ಣವಾಹಕದ ಬಗ್ಗೆ ಗೊತ್ತಾಯ್ತಲ್ಲ ಈಗ?